ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲಿ ನಾವು ನೋಡ್ತಾ ಇದ್ದೀವಿ KCET 2026 ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್. ಸೊ ನೀವಾಗಲೇ ನಿಮ್ಮ KCET 2026 ಎಕ್ಸಾಮಿನೇಷನನ್ನು ಕಂಪ್ಲೀಟ್ ಮಾಡಿದ್ದೀರಾ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಮ ಸ್ಕೋರನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ನಾನು ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ತಿಳಿಸ್ತೀನಿ. ನಿಮ್ಮ PU ಬೋರ್ಡ್ ಮಾರ್ಕ್ಸ್ ಮತ್ತು ನಿಮ್ಮ ಒಂದು KCET ಮಾರ್ಕ್ಸ್ ಎಷ್ಟಿರುತ್ತೆ ಅಂತ. ಸೊ ಡೀಟೇಲ್ಡ್ ವಿಡಿಯೋನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಫಾರ್ ಚೆಕಿಂಗ್ ಯೋರ್ ಆನ್ಸರ್ ಕೀಸ್. ಸೊ ವಿಡಿಯೋಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಲಿಂಕ್ ಥ್ರೂ ನೀವು ನೋಡ್ಬೋದಾಗಿರುತ್ತೆ. ಸೊ ಬನ್ನಿ ಸೀದಾ ವಿಷಯಕ್ಕೆ ಬರೋಣ. ಸೊ ಇವಾಗ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಯಾವ ಥರ ನಿಮ್ಮ ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಅಂದರೆ, ಇವಾಗ KCETಯಲ್ಲಿ ನಿಮ್ಮ 50% ಮಾರ್ಕ್ಸ್ ಮತ್ತು ಬೋರ್ಡ್ ಇದು 50% ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಎಕ್ಸಾಂಪಲ್ ಕೊಡೋದಾದರೆ, ಇವಾಗ PCMಲ್ಲಿ ನಿಮಗೆ 281 ಔಟ್ ಆಫ್ 300 ಬಂದಿದೆ ಅಂತ ಅಂದ್ಕೊಳ್ಳಿ. ದೆನ್ ಯೋರ್ ಪರ್ಸೆಂಟೇಜ್ ಇಸ್ 93.6. ಸೊ ಅದು ಡಿವೈಡೆಡ್ ಬೈ 2 ವಿಲ್ ಬಿ 46.83 ಪಾಯಿಂಟ್ಸ್ ಅಂತ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ KCET PCMಲ್ಲಿ 125 ಔಟ್ ಆಫ್ 180 ಬಂದಿದೆ. ದ್ಯಾಟ್ ಈಸ್ 69.44%. ದ್ಯಾಟ್ ವಿಲ್ ಡಿವೈಡೆಡ್ ಬೈ 2 ವಿಲ್ ಗಿವ್ ಲೈಕ್ 34.72 ಪಾಯಿಂಟ್ಸ್. ಇದರ ಟೋಟಲ್ ಮಾಡಿದ್ರೆ ನಾವು 81.55% ನಮಗೆ ಬರುತ್ತೆ. ಇದರ ಮೇರೆಗೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತೆ. ಇವಾಗ ನಿಮ್ಮ ರ್ಯಾಂಕ್ ಏನಾದರೂ ಟಾರ್ಗೆಟ್ ನಿಮ್ಮದು 1000 ರ್ಯಾಂಕ್ ಒಳಗಡೆ ಇರುತ್ತೆ ಅಂದರೆ ಅದು ನಿಮ್ಮ ಪರ್ಸಂಟೇಜ್ ಏನಿರಬೇಕು, 90%ಇಂದ ಅಬವ್ ಇರಬೇಕು. ಓಕೆನಾ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ 81.55, ದಟ್ ಈಸ್ ಲೆಸ್ ದೆನ್ 90%. ಬಟ್ ಏನು ಗೊತ್ತಾ, ಕಾಂಪಿಟೇಷನ್ ಎಲ್ಲ ಇರುತ್ತೆ ನೋಡಿ. ಕೆಲವೊಂದು ಸಲ ಕ್ವಶನ್ ಪೇಪರ್ ಟಫ್ ಇರುತ್ತೆ, ಬಟ್ ಮಾರ್ಕ್ಸ್ ಕಡಿಮೆ ಇದ್ದರೆ ನಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಬಟ್ ಕೆಲವೊಂದು ಸಲ ಈಸಿ ಇರುತ್ತೆ ಪೇಪರು, ಆಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನಿಮ್ಮ ಸ್ಕೋರ್ ಏನಾದರೂ ಕಡಿಮೆ ಬಂದುಬಿಟ್ರೆ ಅಲ್ಲಿ ಕಾಂಪಿಟೇಷನ್ ಯಾರಿಗೆ ಜಾಸ್ತಿ ಬಂದಿದೆ ಅವ್ರಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಲ್ವಾ. ಹಾಗೆ ಇವಾಗ ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ, ರ್ಯಾಂಕು 100, ಓಕೆ, 100ಇಂದ 1000 ಒಳಗಡೆ ಹೆಂಗಿದೆ ಅಂತ. ಸೊ 298 to 300 ಸ್ಕೋರ್ ಮಾಡಿದ್ರೆ ನಿಮ್ಮ KCET ಸ್ಕೋರ್ ಏನಾದರೂ 150 to 152 ರೇಂಜಲ್ಲಿದ್ದರೆ, 150 to 152 ರೇಂಜ್, ದೆನ್ ಯೋರ್ ರ್ಯಾಂಕ್ 100 ಒಳಗಡೆ ಬರುತ್ತೆ. ನೆಕ್ಸ್ಟ್ 500 ಒಳಗಡೆ ಬರಬೇಕಂದ್ರೆ 295 to 300, 143 to 145. 1000 ಒಳಗಡೆ ಬರಬೇಕಂದ್ರೆ ನಿಮ್ಮ KCET ರ್ಯಾಂಕ್ 130 to 136 ಇರಬೇಕು. ಆಮೇಲೆ PCM ಮಾರ್ಕ್ 294 to 297 ಇರಬೇಕು. 1000 ಒಳಗಡೆ ಬರಬೇಕು ಅಂದರೆ ಇನ್ನೊಂದು ಸಹ ಹೇಳ್ತೀನಿ ನೋಡಿ, 144 to 146, 278 to 282. ಓಕೆನಾ. ಸೊ ಮಿಡ್ ರೇಂಜ್ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೋಣ. ಇದೇನಂದರೆ ರೆಪ್ಯೂಟೆಡ್ ಬ್ರಾಂಚಸ್ ಇನ್ ವೆಲ್ ನೋನ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್. ಸೊ ಇದು ನಿಮಗೆ CS, AML ಎಲ್ಲ ಈ ಪರ್ಸೆಂಟೇಜಲ್ಲಿ ಒಳ್ಳೆ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ 100, 1000 ಒಳಗಡೆ. ಬಟ್ ಬೇರೆಯವ್ರಿಗೂ ಸಿಗುತ್ತೆ. ಬಟ್ ಇನ್ ಕೇಸ್ ನಿಮ್ಗೆ ಸೀಟ್ ಸಿಗಲಿಲ್ಲ, ಕೌನ್ಸಿಲಿಂಗ್ ಪ್ರೊಸೆಸ್ ನಾನು 100% ಹೆಲ್ಪ್ ಮಾಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಬಟ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಮ್ಮ ರ್ಯಾಂಕ್ ಕಡಿಮೆ ಇದ್ದರೂ ಕೂಡ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ತೆಗೆದುಕೊಂಡು ತುಂಬ ಜನ ಇದ್ದಾರೆ. ಅದೆಷ್ಟೋ ಜನ ಒಳ್ಳೆ ರ್ಯಾಂಕ್ ಇದ್ದು ಅಷ್ಟೊಂದು ಒಳ್ಳೆ ಕಾಲೇಜಲ್ಲಿ ಇಲ್ಲ, ಬಿಕಾಸ್ ಆಫ್ ರಾಂಗ್ ಕೌನ್ಸಿಲಿಂಗ್ ಪ್ರಾಸೆಸ್. ಅದನ್ನು ನಾನು ಚೆನ್ನಾಗಿ ತಿಳಿಸ್ತೀನಿ. ಟಾಪ್ ಕಾಲೇಜಲ್ಲಿ ನಿಮಗೆ ಒಂದು ಸೀಟ್ ಸಿಗೋ ಥರ ಮಾಡ್ತೀನಿ. ಆಮೇಲೆ ಅಂಡರ್ 2000 ಬರಬೇಕಾದ್ರೆ ಇಲ್ಲಿ ನೀವು ನೋಡ್ತಿದ್ದೀರಾ 124 to 127, 294 to 297. ಆಮೇಲೆ 10,000 ಒಳಗಡೆ ಬರಬೇಕಾದ್ರೆ 292 to 296 ಬೋರ್ಡ್ ಮಾರ್ಕ್ಸ್ ಇರಬೇಕು. ಆಮೇಲೆ ನಮ್ಮ KCETಯಲ್ಲಿ 96 to 100 ಸ್ಕೋರ್ ಮಾಡಬೇಕು. ಅಂಡರ್ 20,000 ಅಂದರೆ 290 ಪ್ಲಸ್ ಆರ್ ದ ರೇಂಜ್ ಆಫ್ 84 to 88. ಸೊ ಈ ಒಂದು ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಫ್ ಇಟ್ ಈಸ್ ಔಟ್ ಆಫ್ ದಿಸ್ PDF ಅಂತ ಅಂದರೆ ನಿಮ್ಮ ಮಾರ್ಕ್ಸನ್ನು ನಮಗೆ ಕಳಿಸಿ, ನಾವು ನಿಮಗೆ ನಿಮ್ಮ ಒಂದು KCET ಮಾರ್ಕ್ಸ್ ಮತ್ತು PCM ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ರ್ಯಾಂಕ್ ಕಟ್ ಆಫ್ ಬಿಲೋ 20,000 ಜನರಲಿ ಲಿಮಿಟ್ ಆಪ್ಷನ್ ಫಾರ್ ಟಾಪ್ ಅಂದರೆ ಲೈಕ್ ಏನಾಗುತ್ತಾ, ಆವಾಗ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಕೆಲವು ಇಯರ್ಸಲ್ಲಿ. ಈ ವರ್ಷ ಹೆಂಗೆ ಗೊತ್ತಿಲ್ಲ, ಬಟ್ ಪೇಪರ್ ಡಿಫಿಕಲ್ಟಿ ಮತ್ತು ಈಸಿ ಮೇಲ್ಗೆ ಇರೋದು. ಸೊ ಹಾಗಾಗಿ ನೀವು PUC ಮಾರ್ಕ್ಸ್ ಲೋ ಇದ್ದು ಕೂಡ KCET ರ್ಯಾಂಕ್ ಮೋರ್ ಇದ್ದರೆ 140 ಪ್ಲಸ್ ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ಒಳ್ಳೆಯದು ಬರುತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮ್ಮ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ, ನಾನು ನಿಮ್ಮ ರ್ಯಾಂಕನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ದ್ಯಾಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.